ಮಾಮ ಹುಷಾರು, ನಿನ್ ಮಕ್ಕದ ಮೇಲೆ ಬರ್ತದ ಕಳ್ಳ ಅಂತ. ಬಿಡ, ಈಗೇನು % ಎಲ್ಲ ಕಳ್ರೆ ಕಣ. ಬಿಡ ಇರೋ, ಇಲ್ಲೇನೋ ವಿಚಾರ ಇದೆ. ಇರೋ, ಟೈರ್ ತುಂಬಾ ಬೋಡಿ ಆಗಿದೆ. ಎಷ್ಟು ಪಂಚರ್ ಆಗಿದ್ದೇನಪ್ಪ, ತುಂಬಾ ಓಡ್ತಾ ಇತ್ತು ಅಂತ ಕಾಣುತ್ತೆ. ಈಗ ಸದ್ಯಕ್ಕೆ ನಿಂತಿದೆ. ನಮ್ ಜಾತಿ ಹೇಳು. ಆಯ್ತು, ಕಂಟಿನ್ಯೂ ಮಾಡು. ಅಪ್ಪ ಲೇಡಿ ಅಪ್ಪ, ನಿಮ್ ವಂಶ ನಮ್ಮ ವಂಶ ಎಲ್ಲ. ನೀನೇನು ಮಾಮ ಬಂದಿರೋ ಮ್ಯಾಟ್ರ್ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಹೋಗ್ಕೊಂಡು. ಬಿಡ, ಎಲ್ಲ ಕಾಲೇಜ್ ಹುಡುಗಿರ್ ಕಣ. ವ್ಯಾನಿಟಿ ಬ್ಯಾಗ್ ತೆಗೆದ್ರೆ ಬಸ್ ಟಿಕೆಟ್, ಪೇಪರ್ಮೆಂಟ್, ಏರ್ ಪಿನ್ ಬರೀ ಕೆಲಸ. ತಲೆಗೆಲ್ಲ ಡೈ ಮಾಡಿಸ್ಕೊಂಡು ಬಂದ್ಬಿಟ್ಟವನೆ. ದಪ್ಪ ಪರ್ಸು, ಟೇಬಲ್ ಮೇಲೆ ಇಕ್ಕಿರೋ ಉಪ್ಪಿನಕಾಯಿ ಜಾಡಿ ತರ ಇಲ್ಲ ಇಬ್ರು. ನೀನು ಮುಂದೆ ಹೋಗ್ಬಿಟ್ಟು ಮಾತಾಡ್ತಾನೋ, ನಾನು ಹಿಂದ್ಗಡೆಯಿಂದ ಹಾಕ್ಬಿಡ್ತೀನಿ. ಬರಕ್ಕು ಏನು ಕಾಮಿಡಿ ಓದಕ್ ಬರಲ್ಲ ಸರ್. ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಯ್ತಾ ಸರ್? ಸಿನಿಮಾ ಥಿಯೇಟರ್ ರೋಲ್ ಕಾಲ್ ಮಾಡಿ ಬಂದ್ಬಿಟ್ಟೇನೋ. ಎತ್ತೋ 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 ಮಾಮೂಲಿ ಎತ್ತಲೇ. ತುಂಬಾ ಡ್ರಾಮಾ ಮಾಡ್ಬಿಡ ಕಣಲೆ. ಏ ಎತ್ತಲೇ, ನೀನೆಂತ ನಾಟಕ ಏ ಪೆನ್ಸಿಲ್ ಮೀಸೆ ಇನ್ಸ್ಪೆಕ್ಟ್ರು. ನಿಮಗ್ ಕುಯ್ದಿಲ್ಲ ತಾನೆ? ಮೊದ್ಲೇ ಕೂತ್ಕೊಳಕಾಗಿದ್ದಿಲ್ಲ ಅಂತದ್ರಲ್ಲಿ ಹಿಂಗ್ ಮಾಡ್ಬಿಟ್ರಲ್ಲಪ್ಪ. ಮೂಗಿನ ಅಂದಕ್ಕೆ ನನ್ನ ಇವರು ಮಾಡಿರ್ಬಿಟ್ರಿ ಅಂತ ಕಳ್ಳ ಇವ್ರು ಬಿಟ್ಟಿರ್ತಾರ, ಮಾಡಿರ್ತಾರೆ ಏನಾರು. ಪೆನ್ಸಿಲ್ ಮಿಸ್ ಇನ್ಸ್ಪೆಕ್ಟರ್ ಅಂತ ಮುಂಚೆ ಹೇಳ್ತವಳು ನೀನು. ನೀನು ಹೇಳಕ್ ಹೇಳ್ಬಿಟ್ಟು ಎಸ್ಕೇಪ್ ಓಡು 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 ಓಡು. ಹೋದ್ರೈತ ಬಿಡಿ ಸರ್. ಆಸ್ಪತ್ರೆ ಹೋಗಿದ್ರೆ ಎಷ್ಟೊಂದು ಖರ್ಚಾಗೋದೀಗ ಅವರೇ ಕೂದಕೋರಲ್ಲ. ಒಳ್ಳೆ ಕೆಲಸ ಮಾಡೋರು ಮತ್ತೆ ಯಾಕೆ ಸರ್ ಅವ್ರು ಹಿಡಿಬೇಕು? ಅವ್ರು ಸರಿಯಾದ ಜಾಗದಲ್ಲಿ ಕುಯ್ದಿದ್ರೆ ನಾನು ಸುಮ್ಮನಿರ್ತಿದ್ದೆ ಕಣೋ. ದೇವ್ರು ಕೊಟ್ಟು ಗೆರೆ ಮೇಲೆ ಅಡ್ಡಡ್ಡ ಉದ್ದು ತಗ್ಬಿಟ್ಬಿಟ್ಟವ್ರು. ಬೆಂಕಲ್ ಓಡಕ್ಕಾಗಲ್ಲ ಕಣೋ. ಹೆಂಗಾದ್ರೆ ಯಾಮಾರ್ಸ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ. ಮನೆ ಬಾಗಿಲು ತೆಗಿದೆ. ಬಾ ತೊಳ್ಕೊಂಡ ತೊಳ್ಕೊಬಿಡ. ಬರ ಅಮ್ಮ. ಅಯ್ಯೋ ಮಮ್ಮ, ಗೇಟ್ ಓಪನ್ ಆಗಿತ್ತು. ಅಯ್ಯೋ ನಮ್ಮ ಬರೋಣ. ಬರ ತಳ್ಳು ತಳ್ಳು ತಳ್ಳು. ಇರೋ ಬಟ್ಟೆ ಕಟ್ಬಿಡ್ತೀನಿ. ಎಲ್ಲ ಓಪನ್ ಮಾಡಿ ಬಿಡೋಲ್ಲಪ್ಪ. ನನ್ನ ಕೈಲಾಗಲ್ಲಪ್ಪ. ಹಂಗೇನಾ? ಆಯ್ತು. ಟೋಪಿ ಬೇಕಾ? ಟೋಪಿ ಚಿನ್ನದ ಟೋಪಿ. ಕಳ್ಳನ್ ಮಕ್ಕಳು ಇಲ್ಲೇ ಇಲ್ಲ ಔಸ್ಕೊಂಡವ್ರೆ ಕಣ್ರು. ಖರ್ಚಿಪ್ ಕಟ್ಟವ್ರೆ. ಗಬ್ಬು ವಾಸನೆಲ್ಲ ಅವ್ರಿಂದ ಗೊತ್ತಾಯ್ತು ಕಣೋ. ಏನ್ ಸರ್, ಬರೀ ವಾಸನೆಲ್ಲ ಕಂಡು ಹಿಡಿದ್ಬಿಟ್ರಲ್ಲ ಸರ್. ಎಂತ ನಾಯಿ ಸರ್ ನೀವು? ನಾಯಿ? ನಮ್ ಪೊಲೀಸ್ ನಾಯಿಗಿಂತ ನೀವು ಗ್ರೇಟ್. ಕೃಷ್ಣ, ಏನಿಲ್ಲಿ? ನಿಮ್ಮನ್ನ ಹೌದು, ಇಲ್ಲೇನ್ ಮಾಡ್ತಾ ಇದ್ಯಾ? ಇಲ್ಲಿ ಅದು ನಾನು ಸರಿ ಮಾಡ್ತಾ ಇದ್ದೆ, ಬಾಯಾರಿಕೆ ಆಗ್ತಾ ಇತ್ತು, ಅದಕ್ಕೆ ನೀರ್ ಕುಡಿಯೋಣ ಅಂತ ಬಂದೆ. ನಾನೇ ಅವತ್ತು ಬಸ್ಸಲ್ಲಿ ನಾವಿಬ್ರೆ ಪ್ಲಾನ್ ಮಾಡ್ತಿದ್ವಿ. ಅವತ್ತು ಬಸ್ಸಲ್ಲಿ ನಿಮ್ ಚೈನ್ ಕದ್ಬಿಟ್ಟು ಓಡೋದ್ನ ಅವತ್ತು ಫಾಲೋ ಮಾಡ್ಕೊಂಡ್. ಇವತ್ತು ಮುಚ್ಚಿದ್ದು ಅದೇನೋ ಕದ್ಬಿಟ್ಟು ಓಡ್ತಾ ಇದ್ದ, ಅದಕ್ಕೆ ಸುಳ್ಳು ಹೇಳ್ತಿಯಲ್ಲ. ಇವನು ನನ್ನ ಅಳಿಯ. ಪೊಲೀಸಾ? ಇನ್ನೊಂದು 5 ನಿಮಿಷ ಇರು, ಅವರೇ ಬರ್ತಾರೆ. ಈ ಕಣ್ಣ ಮಕ್ಳು ಎಲ್ಲೋದ್ರು? ಮನೇಲಿ ಯಾರಿದ್ರು ಕರೀರೋ. ಯಾರ್ಯಾದು?
ನೀನು ಪೊಲೀಸ ಬಸ್ ಕಂಡಕ್ಟರ್ ಪೊಲೀಸ್ ಸರ್ ಯಾರಾದ್ರೂ ಮನೆ ಒಳಗಿದ್ರೆ ಆಚೆ ಬನ್ರಿ. ಯಾರಿಲ್ಲ ಅನ್ಸುತ್ತೆ, ಬನ್ನಿ ಸರ್ ವಾಪಸ್ ಹೋಗೋಣ. ಬೇಡ ಬಿಡಿ ಸರ್. ಸರ್ ಡೋರ್ ಓಪನ್ ಆದ ತಕ್ಷಣ ಶೂಟ್ ತಂದಿಲ್ಲ ಸರ್. ಯಾವ್ದು ಹಿಂದೆ ತಿರ್ಕೊಬಿಡಿ ಸರ್, ಹೊಡ್ಕೊಳ್ಳಿ. ಏನಾಯ್ತು ಅಂತ ನಾನು ನಿನ್ಗೆ ಆಮೇಲೆ ಎಲ್ಲ ಹೇಳ್ತೀನಿ. ಪೊಲೀಸ್ ಅವ್ರಿಗೆ ಹೇಳು. ಬಾಗಿಲು ತೆಗಿತೀರೋ ಇಲ್ಲ ನಮ್ಮ ಸಾಹೇಬ್ರು ತಲೆಲ್ಲ ಕುತ್ಕೊಂಡು ಒಳಗೆ ಬಂದ್ಬಿಡ್ತಾರೆ. ಯಾರು ಬೇಕಾಗಿತ್ತು? ನೀವೇ ಬಾಗಿಲು ತೆಗೆದ್ರ? ನೀವು ಬಾಗಿಲು ತೆಗೆದ ಎಫೆಕ್ಟ್ ನಮ್ಗೆ ಗೊತ್ತಾಗ್ಲಿಲ್ವೇ? ಇಲ್ಲ, ಮೋಸ್ಟ್ಲಿ ಆಟೋಮೆಟಿಕ್ ಡೋರ್ ಇರ್ಬೋದು ಸರ್. ಆಟೋಮೆಟಿಕ್ ಡೋರ್ ಕಿತ್ತಾಗಿರೋ ಯಾವ್ದೋ ಹಳೆ ಭೂತ್ ಬಂಗ್ಲೆ ಇದ್ದಂಗಿದೆ. ಆಟೋಮೆಟಿಕ್ ಡೋರ್ ಬೇರೆ ಕೇಳು. ಮೇಡಮ್, ಈ ಸ್ಕಾರ್ಫ್ ಕಟ್ಟಿರೋ ಇಬ್ರು ದಾಂಡಿಗೆ ನನ್ನ ಮಕ್ಕಳು ಮಜೂರ್ಗಳು ಈ ಮನೆ ಒಳಗೆ ನುಗ್ಗುದ್ರಾ ಇಲ್ವಾ? ಒಬ್ಬ ಕರ್ಗೆ ದಪ್ಪಗೆ ವಿಲನ್ ತರ ಇದ್ದ, ಇನ್ನೊಬ್ಬ ತೆಳ್ಳಿಗೆ ಬೆಳ್ಳಿಗೆ ಹೀರೋ ತರ. ಹೀರೋ ತರ ಇದ್ದ. ಅಯ್ಯೋ ಲಂಚ್ಕೋರ್ ನನ್ ಮಕ್ಕಳ್ರ, ಕಿತ್ತೋಗಿರೋ ಪಿಟ್ ಪಾಕೆಟ್ ನನ್ ಮಕ್ಕಳು ಏನು ಸಿಕ್ಕಿಲ್ಲ ಅಂತ ನನ್ನ ಅಂಡೆ ಕುಯ್ಕೊಂಡು ಹೋಗ್ಬಿಟ್ಟವ್ರೆ. ಅವ್ರು ಹೀರೋ ತರ ಇದಾರಂತೆ. ಮೊದ್ಲು ಅವ್ರು ಪೈಲ್ಸ್ ಬೇರೆ ಅದೇ ಜಾಗ ನುಡ್ಕೊಂಬಂದು ಕೂತ್ಬಿಟ್ಟು ಹೋಗಿದ್ದಾರೆ. ಅವ್ರ ಅದನ್ನ ಕೇಳಿದ್ರ? ಇಲ್ಲ ಸರ್, ಜಾಸ್ತಿ ಓದ್ಬಿಡ್ತೀನಿ. ಸಾರಿ ಸರ್, ಜಾಸ್ತಿ ಮಾತಾಡ್ಬೇಡ್ರಿ. ಬಂದ್ರ ಒಳಗ್ ನುಗ್ಗನ. ಒಬ್ಳೆ ಹೆಣ್ಮಗಳಿದ್ದಾಳೆ, ನೀವು ಒಳಗೋದ ತಕ್ಷಣ ಬಾಗ್ಲು ಹಾಕೊಂಡು ಕಿರ್ಚ್ಕೊಂಡ್ಬಿಟ್ರಿ ಏನ್ ಸರ್ ಮಾಡ್ತೀರಾ? ಆಯ್ತು ಸರ್. ಐ ಆಮ್ ಆಲ್ಸೋ ಎ ಪೊಲೀಸ್ ಆಫೀಸರ್. Yes, sir. ಐ ನೋ ದ ಲಾ. Yes, sir. ಅಮ್ಮ, ಇವಾಗ ಅವ್ರ ಒಳಗ್ ನುಗ್ಗುದ್ರ ಇಲ್ವಾ? ಅಂಥವ್ರಿಗೆ ಯಾರು ಬಂದಿಲ್ಲ ಸರ್. ಇದನ್ನ ಮುಂಚೆನೆ ಹೇಳಕ್ ಏನಾಗಿತ್ತಮ್ಮ? ಟೈಮ್ ವೇಸ್ಟ್ ಮಾಡ್ಬಿಟ್ಟಿಯಲ್ಲಮ್ಮ. ಇಷ್ಟೊತ್ತಿಗೆ ಆಸ್ಪತ್ರೆಗೆ ಹೋಗಿದ್ರೆ 4 ಸ್ಟಿಚ್ ಆಗಿರೋರು. ನೋಡಮ್ಮ, ಮತ್ತೆ ಅವ್ರು ನುಗ್ಗುದ್ರೆ ನಮಗ್ ಫೋನ್ ಮಾಡ್ಬೇಡಮ್ಮ. ಎಲ್ಲಿಗೆ? ಅಯ್ಯೋ, ಯಾವ್ದೋ ಒಂದು ಫ್ರೀ ನಂಬರ್ 100 200 ಮಾಡಮ್ಮ. ಅವ್ರು ಸಿಕ್ಕದಾಗ ಅದೇ ಅಪ್ಪ. ನೀವ್ ಮಾಡಿದ ನಂಬರ್ ನಮ್ಗೆ ಕನೆಕ್ಟ್ ಆದಾಗ ಬಾಗ್ಲಾಕಮ್ಮ. ಓಕೆ. ಸರ್, ಅವ್ರು ಬರೋ ತನಕ ಇಲ್ಲೇ ಕಾಯ್ತಾ ಇರ್ತೀವಿ ಸರ್ ಒಳಗೆ. ನಿಮ್ ಮನೇಲಿ ನಾಯಿ ಇದೆಯಮ್ಮ? ಕಂತ್ರಿ ನಾಯ, ಜಾತಿ ನಾಯ? ಜಾತಿ ನಾಯಿ. ಅವ್ರ ಮನೇಲಿ ಜಾತಿ ನಾಯಿ ಇದೆಯಂತೆ. ನಿನ್ ಅವಶ್ಯಕತೆ ಇಲ್ಲ, ಬಾ. ಬಾಗ್ಲಾಕಮ್ಮ. ನಡ್ರಿ ಸರ್, ಫಸ್ಟ್ ಪ್ಯಾಂಟ್ ಗಾರು ಒಳಗೆ ಹಾಕ್ಸ್ಕೊಳ್ಳಿ. ಎಕ್ಸಿಬಿಷನ್ ತರ ಎಲ್ರಿಗೂ ತೋರ್ಸ್ಕೊಂಡು ನೀವು. ಕೃಷ್ಣ, ಅವ್ರು ಹೇಳ್ತಿರೋದು ನಿಜನಾ? ಅದಕ್ಕೂ ನಿಜಾನಾ ಸುಳ್ಳ? ನೀನೇ ನಮ್ಮ ಪೊಲೀಸ್ ಬದಲ ನಂಬ್ತಿಯಲ್ಲ, ಅವ್ರು ಬೇಜಾನ್ ಸುಳ್ಳು ಹೇಳ್ತಾರೆ. ಮೊದ್ಲೇ ಅವ್ರು ಕೊಯ್ಸ್ಕೊಂಡು ಸಿಕ್ಕಾಪಡೆ ನೋವಲ್ ಅವ್ರೆ. ನೋವಲ್ ನಾನ್ ನಿಮ್ಮನ್ ಕೇಳ್ತಾ ಇಲ್ಲ, ಇವ್ರನ್ ಕೇಳ್ತಾ ಇರೋದು. ಕೃಷ್ಣ, ನಿಜಾನಾ ಸುಳ್ಳ? ನಿಜ ರುಕ್ಕು. ನನ್ ಕಳ್ಳ ಪಕ್ಕ 420 ಪ್ಯಾಕೆಟರ್. ಆದ್ರೆ ನಾನು ಈ ತರ ಆಗೋ ಕಾರಣ ಏನ್ ಗೊತ್ತಾ ರುಕ್ಕು? ಏನು? ಸೊಸೈಟಿ ಸಿಚುವೇಶನ್ ಅಲ್ಲ? ನಿಮ್ಮಂತ ಕ್ರಿಮಿನಲ್ಸ್ ಗಳು ಹೇಳೋದೇ ಇಷ್ಟು. ಹುಡುಗ ಮುಗ್ಧ ಅಂತ ಇಷ್ಟಪಟ್ನಲ್ಲ, ಎಲ್ಲ ನಂದೇ ತಪ್ಪು. ಐ ಹೇಟ್ ಯು. ಅಲ್ಲಮ್ಮ ನನ್ನ ಮಾತು ನೀವೇನು ಹೇಳ್ಬೇಡಿ. Just get out of my house. ರುಕ್ಕು, ನನ್ನ ಮಾತು Just shut up and get out of my house. ನಡೀರಿ ಆಚೆ. ಅಲ್ಲಮ್ಮ Get out right now. ರುಕ್ಕು, ನನ್ನ ಮಾತು ನಡೀರಿ ಆಚೆ. ಹೋಗ್ರಿ. ಅಲ್ ನೋಡ್ರಿ. ನನ್ಗೆ ಬೇಡ ಮಾಮ. ಏನ್ ಹುಡುಗನಪ್ಪ ಇವನು? ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ನುಡಿಯನ್ನು ಸತ್ಯ. Excuse me. ಈ ಗಾಡಿ ಮಾರಿದ್ರೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ನೋಡ್ತಾ ಇದ್ದೀರಾ? ಇಲ್ಲಮ್ಮ, ಈ ಚೈನ್ ಮಾರಿದ್ರೆ 1 ಲಕ್ಷ ಸಿಗುತ್ತೆ. ಅಯ್ಯೋ, ಏನಮ್ಮ ಕಳ್ತನ ಮಾಡೋರು ಹೇಳ್ಬಿಟ್ಟ ಮಾಡ್ತಾರಮ್ಮ. ಅಮ್ಮ ರುಕ್ಮಿಣಿ, ನೋಡಮ್ಮ ಇವನ್ನ ನೋಡಮ್ಮ. ಅಮ್ಮ, ಅಪ್ಪ, ಅಣ್ಣ, ತಂಗಿ, ಅಕ್ಕ, ತಮ್ಮ ಯಾರು ಇಲ್ಲ. ತಬ್ಬಲಿ ಅಮ್ಮ ಇವನು. ತಬ್ಬಲಿಯಲ್ಲಿ ನೀನಾದ ಮಗನಮ್ಮ. ಹೂನಮ್ಮ. ರುಕ್ಮಿಣಿ, ನೀನಿನ್ನ ದೂರ ಮಾಡ್ಬಿಟ್ರೆ ಇವನು ದೇವದಾಸ್ ಪಾರ್ಟ್ 1 2 3 4 ಏನೋ ಆಗ್ಬಿಡ್ತಾನಮ್ಮ. ಏನೋ ಆಗ್ಬಿಡ್ತಾನೆ. ನನಗೂ ಗೊತ್ತು ಅವ್ನು ಎಷ್ಟು ಒಳ್ಳೆ ಆಕ್ಟರ್ ಅಂತ. ಅವತ್ ಬಸ್ಸಲ್ಲಿ ರುಕ್ಕು 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 ಅಂತ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ದ. ನೋಡ್ರಾ, ನಿನ್ ಮನ್ಸಲ್ಲಿ ಹೆಂಗ್ ಹಚ್ಚೋತ್ ಬಿಟ್ಟಿದಾನೆ. ಅಮ್ಮ ತುಂಬಾ ಒಳ್ಳೆಯವ್ರಮ್ಮ. ನಂಗೆ ಹೇಳ್ದಾಗಿಂದ ಇವ್ರು ಊಟ ತಿಂಡಿ ನಿದ್ದೆ ಅದು ಇದು ಎಲ್ಲ ಬಿಟ್ಟು ಸ್ವರ್ಗೋಗಿದ್ದಾನಮ್ಮ. ಅದಕ್ ಕಾರಣ ನಾನಲ್ಲ. ನೀನು ಕಾರಣ ಅಲ್ಲ, ಇವನು ಕಾರಣ ಅಲ್ಲ, ನಾನ್ ಕಾರಣ ಅಮ್ಮ, ನಾನ್ ಕಾರಣ. ಊರಲ್ಲಿ ಅವನ್ ಪಾಡ್ಗೆ ಅವನು ತರಕಾರಿ ಗಿರ್ಕಾರಿ ಬೆಳ್ಕೊಂಡು ಪಟಾಪಟಿ ಚಡ್ಡಿ ಹಾಕೊಂಡು ಉಳುವ ಯೋಗಿಯ ನೋಡಲ್ಲಿ ಹೇಳ್ತಾ ಇದ್ದಮ್ಮ. ಅವನ್ನ ಕರ್ಕ ಬಂದು ಪಿಕ್ ಪಾಕೆಟ್ ಕಳ್ತನ ಅದು ಇದು ಎಲ್ಲ ಕಲಿಸ್ಬಿಟ್ನಮ್ಮ, ಕಲಿಸ್ಬಿಟ್ಟೆ.
ಈಗೇನಮ್ಮ ಈಗ ಇವ್ನ್ ಕಳ್ತನ ಮಾಡೋದ್ ನಿಂಗೆ ಇಷ್ಟ ಇಲ್ಲ ಅಲ್ಲ? ಇಲ್ಲ. ಏಯ್ ಕಳ್ತನ ಮಾಡೋದ್ ಬಿಟ್ಬಿಡು ನಾನ್ ಸಾಕ್ತೀನಿ ಕಣೋ ನಿನ್ನ. ಕಷ್ಟಪಟ್ಟು ಬೆವರು ಸುರಿಸಿ ರಕ್ತ ಹಿಂಡಿ ನಾನ್ ಸಾಕ್ತೀನಪ್ಪ, ಬಿಟ್ಬಿಡು. ಓಕೆ, ನಾನು ಇನ್ಮೇಲೆ ಕಳ್ತನ ಮಾಡಲ್ಲ. ಬಿಟ್ಬಿಟ. ಹಾಗಾದ್ರೆ ಇನ್ಮೇಲಿಂದ ಕಳ್ತನ ಮಾಡಲ್ಲ ಅಂತ ಇಬ್ರು ಪ್ರಾಮಿಸ್ ಮಾಡಿ. ಇಬ್ರುನಾ? ಏನಮ್ಮ ನೀನು 35 ವರ್ಷ ಎಕ್ಸ್ಪೀರಿಯನ್ಸ್ ಅಮ್ಮ ನನಗೆ ಕಳ್ತನದಲ್ಲಿ. ನೀನು ಕಳ್ತನ ಮಾಡಿ ಏನೋ ಆಗ್ಬೇಕಂತ ಕನಸು ಕಟ್ಟಿದ್ದೀವಿ. ಏನಮ್ಮ ಬೆಡ್ಶೀಟ್ ತಗೊಂಡು ಖರ್ಚೀಪ್ ಫ್ರೀ ಕೇಳ್ತಾರೆ, ನೀನ್ ಖರ್ಚೀಪ್ ತಗೊಂಡು ಬೆಡ್ಶೀಟ್ ಜಮ್ಕನೆಲ್ಲ ಫ್ರೀ ಕೇಳ್ತೀಯ? ಹೋಗಮ್ಮ, ಆಗಲ್ಲ ಆಗಲ್ಲ ಹೋಗಮ್ಮ. ಹಾಗಾದ್ರೆ ನಾ ಇದಕ್ಕೆಲ್ಲ ಒಪ್ಪಲ್ಲ. ಮಾಮ, ಏನ್ ಮಾಮ ನೀನು? ಪ್ರಪಂಚದಲ್ಲಿ ಜನ ಯಾವ್ದಾವ್ದಕ್ಕೂ ಏನೇನೋ ಸ್ಯಾಕ್ರಿಫೈಸ್ ಮಾಡ್ತಾರೆ. ನನ್ನ ಪ್ರೀತಿಗೋಸ್ಕರ ನೀನು ಕಳ್ತನ ಸ್ಯಾಕ್ರಿಫೈಸ್ ಮಾಡಲ್ವಾ? ಮಾಡ್ತೀನಪ್ಪ, ಮಾಡ್ತೀನೋ. ಓಕೆ ಓಕೆ, ಪ್ರಾಮಿಸ್. ಇನ್ನು ಮೇಲೆ ನಾವು ಕಳ್ಳತನ ಮಾಡುವುದಿಲ್ಲ, ಕಳ್ತನ ಮಾಡುವುದಿಲ್ಲ. ಕಷ್ಟಪಟ್ಟು ದುಡಿದು ತಿನ್ನುತ್ತೇವೆ. ಹೆಂಗೋ ಕಷ್ಟಪಡ್ತೀಯ? ನಾವಿಬ್ರು 420 ನನ್ ಮಕ್ಕಳು, ನಮ್ಗೆ ಯಾರೋ ಕೆಲ್ಸ ಕೊಡ್ತಾರೆ. ಯಾರು ಕೊಡ್ತಾರೋ? ಮಾಮ, ಕೆಲ್ಸ ನಾನ್ ಕೊಡಿಸ್ತೀನಿ. ಥ್ಯಾಂಕ್ ಯು. ಲೋಳಿ, ನಮ್ ಬಗ್ಗೆ ಇಷ್ಟೊಂದು ಡಿಸ್ಕಸ್ ಮಾಡ್ತಾರಂದ್ರೆ ನಮ್ಗೆ ಯಾವ್ದೋ ಮೋಸ್ಟ್ಲಿ ದೊಡ್ಡ ಪೋಸ್ಟ್ ಕೊಡ್ತಾರೆ ಕಣ. ಹೌದು, ಕಸ ಗುಡ್ಸೋದು, ನೆಲ ಸಾರಿಸೋದು ಕೊಡ್ತಾರೆ ನಮ್ಗೆ. ಏನೇನು ಜೀವನದಲ್ಲಿ ಆಸೆನೇ ಇಲ್ಲ ಕಣ. ಆಸೆ ಪಡ್ಬೇಕು ನಾವು, ಕನಸು ಕಾಣಬೇಕು. ಮೊದ್ಲು ಆಸೆ ಪಡೋದನ್ನ ಇದನ್ನೆಲ್ಲ ಬಿಚ್ಚಿಬಿಟ್ಟು ಆಮೇಲೆ ಆಸೆ ಪಡೋ. ಅರ್ಥ ಆಯ್ತಾ? ಕಳ್ಳನ್ ತರ ಇದೆ ನೋಡಕ್ಕೆ. ತೆಗೆದನ್ನ ಏನ್ ನಮ್ ಸ್ಟೈಲ್ ಅರ್ಥ ಮಾಡ್ಕೊಳ್ಳೋದು ನೀವು? ಅಯ್ಯೋ, ಬನ್ನಿ, ಓನರ್ ಕರೀತಿದ್ದಾರೆ, ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ನಮಸ್ತೆ. ನಾನ್ ಹೇಳಿದ್ನಲ್ಲ, ಇವ್ರೆ. ಎಲ್ಲೆಲ್ಲಿ ಕೆಲಸ ಮಾಡಿದಾರಪ್ಪ ನೀವು? ಎಲ್ಲಾ ಕಡೆ ಮಾಡ್ತೀವಿ ಸರ್. ಹೇಳ್ರಿ. ಅಂದ್ರೆ ಎಲ್ಲಾ ಏರಿಯಲ್ಲೂ ಕೆಲಸ ಮಾಡಿದ್ವಿ ಸರ್. ಎಲ್ಲ ಅಪ್ಪ ಇವ್ರನ್ನ ನೋಡಿದ್ರೆ 420 ತರ ಕಾಣ್ತಾರೆ. ಹೌದು, ಪಿಕ್ ಪಾಕೆಟ್, ಚೈನ್ ಸ್ನ್ಯಾಚಿಂಗು ಎಲ್ಲ ಕಳ್ತನ ಮಾಡಿ ಬದುಕ್ತಾ ಇದೀರಲ್ಲ. ಯಾವತ್ತೇ ನೀವೆಲ್ಲ ಒಳ್ಳೆಯವರಾಗಿ ಬದುಕೋದು? ನೋಡಿ, ನಮ್ಮಲ್ಲಿ ಯಾವ್ದು ಕೆಲಸ ಖಾಲಿ ಇಲ್ಲ. ನೀಯತ್ತ ಕೆಲಸ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಒಂದು ಡೆಲಿವರಿ ಬಾಯ್ ಕೆಲಸ ಖಾಲಿ ಇದೆ. ರುಕ್ಕು ಹೇಳಿದಾಳೆ ಅಂತ ಹೇಳಿ ಆ ಕೆಲಸ ನಿಮಗ್ ಕೊಡ್ತೀನಿ. ಆಯ್ತಣ್ಣ. ಅದ್ ಸರಿ, ನಿಮಗ್ ಡ್ರೈವಿಂಗ್ ಬರುತ್ತಲ್ಲ? ನೋಡಮ್ಮ, ಒಂದು ಆ LCD TV ಅವ್ರದ್ದು ಅಡ್ರೆಸ್ ಕೊಡಿ ಇವ್ರಿಗೆ. ಹೋಗಿ ನೀವು ನಿಯತ್ತಾಗಿ ಆ ಡೆಲಿವರಿ ಮಾಡ್ಕೊಂಡು ಬಂದು ನನ್ನ ನೋಡಿ. ಓಕೆನಾ? ಅಣ್ಣ, ನೀವು ನಮ್ಮ ಪಾಲಿಗೆ ಮಹಾರಾಜ. ಎಲ್ಲ ಬೇಡ, ಸರಿಯಾಗಿ ಕೆಲಸ ಮಾಡಿ ಬದುಕೋದನ್ನ ಕಲ್ತ್ಕೊಳ್ಳಿ. ಬನ್ನಿ. ಹೋಗಿ. ಏ ಬಂಗಾರ, ಏನ ಬಂಗಾರ. ಹಲೋ ಅಳೆ, ಇವತ್ತು ಕತ್ರಿ, ನಾಳೆ ಕುರುಪು, ನಾಡಿದ್ದು ಲಾಂಗು, ಆಮೇಲೆ ಗನ್ನು. ಇಡೀ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಡಾನ್ ಆಗ್ಬಿಟ್ಟು ನಗರಾಭಿವೃದ್ಧಿ ಸಚಿವ ಆಗ್ಬೇಕು ಅನ್ಕೊಂಡಿದ್ದೆ ಕಣೋ. ಎಲ್ಲ ಹಾಳು ಮಾಡ್ಬಿಟ್ಟೆ. ಲೇ ಮಾಮ, ದುಡ್ಡು ತಿನ್ನೋದ್ರಲ್ಲಿರೋ ಸುಖ ಹೊಡ್ ತಿನ್ನೋದ್ರಲ್ಲಿ ಇಲ್ಲ. ಸುಮ್ಮನೆ ಒಂದ್ ತಿಂಗಳ ಸಂಬಳ ಒಂದ್ ಕುರುಪಲ್ ಬಂದಿರೋದಪ್ಪ ಒಂದ್ ಬ್ಲೇಡ್ ಅಲ್ಲೇ. ಲೇ ಮಾಮ, ಅದ್ ಕಂಡವ್ರ ಕಣ್ಣೀರ್ ಕಣ. ನಾವು ಬೆವ್ರು ಸುರ್ಸ್ ದುಡಿಬೇಕು, ಸ್ವಂತ ಆಟೋ ಮಾಡ್ಕೋಬೇಕು. ಆ ಸ್ವಂತ ಆಟೋದಿಂದ ಚೆನ್ನಾಗಿ ದುಡ್ದು ಒಂದ್ ಸ್ವಂತ ಮನೆ ಕಟ್ಕೋಬೇಕು. ಸ್ವಂತ ಮನೆ ಕಟ್ಕೊಂಡ್ಮೇಲೆ ನಾವು ಪ್ರೀತಿಸೋ ಹುಡುಗಿ ನಮ್ ಜೊತೆಲಿದ್ರೆ ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ. ಸರ್, ಇದು ಪುಟ್ಟವಾಸಿ ರೋಡಲ್ಲಿ ನಿಂತ್ಕೊಂಡು ಹೈವೇ ರೋಡಲ್ಲಿ ನಿಂತಿದ್ರೆ ಲಾರಿ ಕಲೆಕ್ಷನ್ ಬರೋದಲ್ಲ ಸರ್? ಲಾರಿ ಇದ್ರೆ ಬರೀ 50 100, ಇಲ್ಲಿ ಬರೋದಲ್ಲ ಕಾರು 500 1000. ನಿನ್ಗೇನು ಗೊತ್ತಾಗಬೇಕು ಗೂಬೆ? ಏನ್ ಮಾಮ, ಒಳ್ಳೆ ಕನ್ಸ್ ಕಾಣ್ತಿದೆ, ಹಿಂಗ್ ಬ್ರೇಕ್ ಹಾಕ್ಬಿಟ್ಟೆ. ಅಲ್ಲಿ ನೋಡೋ, ಅಲ್ಲಿ ನೋಡೋ. ಇವರು ಕಳ್ಳನ್ ಮಕ್ಕಳು, ರಾಬರಿ ನನ್ ಮಕ್ಕಳು, ನನ್ನ ಅಂದಿ ಕುರುಪಾಗ್ತವ್ರ ಕಂಡ್ರೆ ಇದೆಯಾ? ತಗೊಳಪ್ಪ ಲೈಸೆನ್ಸ್ ತಗ. ಕದ್ದಿರೋ ಆಟ ಅಲ್ಲ ಸರ್, ಕದ್ದಿರ ಟಿವಿ ಅಲ್ಲ ಸರ್. ಇಲ್ಲಿ ನೋಡಿ ಸರ್ ಡಾಕ್ಯುಮೆಂಟ್ಸ್. ಇಲ್ಲಿ ನೋಡಿ ಸರ್ ಟಿವಿ ಬಿಲ್ಲು. ಸರ್ ನಾವು ಕಳ್ತನ ಎಲ್ಲ ಬಿಟ್ಬಿಟ್ಟಿದೀವಿ ಸರ್. ಸರ್ 3D ಟಿವಿನ ನಾವು ಮನೆಗೆ ಕೊಡ್ತಾ ಇದೀವಿ ಸರ್, ಕಣ್ಮುಂದೆ ಬರ್ಲಿ ಅಂದ್ಬಿಟ್ಟು. ಹೌದು ಸರ್, ಹೋಮ್ ಡೆಲಿವರಿ ಕೊಡಕ್ ಹೋಗ್ತಿದೀವಿ ಸರ್. ಹ್ಞೂ ಸರ್, ಬೇಕಾದ್ರೆ ಡೌಟ್ ಇದೆ ಫೋನ್ ಮಾಡಿ ಸರ್. ಮೊಬೈಲ್ ನಂಬರ್ 9966001100 ಸರ್. ಸರ್ ಲ್ಯಾಂಡ್ ಲೈನ್ 22006688 ಸರ್. ಯಾವ ಮರದ ಕೆಳಗೆ ಕೂತ್ಕೊಂಡು ಬರೆದು ಕಟ್ ಮಾಡಿದ್ರು ನನ್ನ ಮಕ್ಕಳ್ರ. ಸಣ್ಣ ಪುಟ್ಟ ಕತ್ರಿ ಕೆಲಸ ಮಾಡ್ತಾ ಇದ್ದಿದ್ ಮಜೂರ್ ನನ್ ಮಕ್ಕಳು ರಾಬ್ರಿ ಶುರು ಮಾಡ್ತಾರೆ. ಒಳ್ಳೆ ಐಡಿಯಾ ಕಣ ಸರ್. ಮಾತಾಡ್ ನನಗೂ ಕಳ್ತನ ಎಲ್ಲ ಬಿಟ್ಬಿಟ್ಟಿದೀವಿ ಸರ್ ನಾವು. ಮಾತಾಡ್ತವ್ರು ನನ್ನ ಹೆಸರು ಹೇಳು, ಬೇರೆದವ್ರು ಸಿಗಲ್ವಾ ನಿಂಗೆ? ಸರ್ ನಾನು ನಿಮ್ ಬಗ್ಗೆ ಹೇಳ್ತಿಲ್ಲ ಸರ್. ಏನ್ ಸರ್ ಇವನು? ಕಳ್ತನ ಬಿಟ್ಬಿಟ್ಟಿದೀವಿ ಸರ್. ಏನಿದು ಇದ್ದಕ್ಕಿದ್ದಂಗೆ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ? ಸರ್ ಪ್ರೀತಿಗೋಸ್ಕರ ಸರ್ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್.
ಕಳ್ತನ ಮಾಡಲ್ಲ ಅಂತ ಅವಳಿಗೆ ಪ್ರಾಮಿಸ್ ಮಾಡಿದೀನಿ ಸರ್. ಆಹಾ. ನಾನು ನಂಬಿ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ. ಸರ್ ಇವರ ಪ್ರೀತಿಗೋಸ್ಕರ ಪವಿತ್ರವಾದ ಕೆಲಸ ಬಿಟ್ಟು ಬಾಡಿ ಒತ್ತಿಟ್ಟು ತ್ಯಾಗ ಮಾಡ್ಕೊಂಡು ಸೋಮವಾರ ತನಕ ತುರ್ಕ್ಬಿಡ್ತೀನಿ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡ, ಮುಚ್ಕೊಂಡು ನಿಂತ್ಕೊ. ನಿನ್ ಬಗ್ಲೇ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್. ಇನ್ಮೇಲೆ ಕಷ್ಟಪಟ್ಟು ದುಡ್ದು ಲೈಫಲ್ಲಿ ಮುಂದೆ ಬರ್ಬೇಕು ಅಂತ ಕೆಲಸ ಮಾಡಕ್ ಸೇರ್ಕೊಂಡಿದೀವಿ ಸರ್. ಸರ್ ದಯವಿಟ್ಟು ನೀವು ಆಶೀರ್ವಾದ ಮಾಡ್ಬೇಕು. ಒಂದ್ಸಲ ಕೆಳಗ್ ಕುಯ್ದಿದ್ದು ನಂಬೇಡಿ. ಸರ್ ಅದನ್ನೆಲ್ಲ ಮರ್ತ್ಬಿಡಿ ಸರ್. ಇಲ್ಲ ಬಿಡ, ಪಾಪ ಹುಡುಗರು ಒಳ್ಳೆಯವ್ರು ಆಗ್ಬಿಟ್ಟಂಗೆ ಕಾಣ್ತವ್ರೆ. ಕಳ್ತನ ಮಾಡ್ತಾ ಇಲ್ಲ ತಾನೇ? ಇಲ್ಲ ಸರ್, ಇಲ್ಲ ನೀನು ಸರ್. ಬಿಡ, ಕಳ್ಳನ ಮಗ ನೀನು, ನಂಬಲ್ಲ ನಿನ್ನ. ನಮ್ ಹುಡುಗ ಲವ್ ಮ್ಯಾನ್, ಹಂಗೆಲ್ಲ ಮಾಡಲ್ಲ ಅವನು. ನಮ್ಗೆ ಎರಡೆರಡು ಸೆಟಪ್ ಇದೆ. ಲವ್ ಅರ್ಥ ಮಾಡ್ಕೊಳ್ತೀನಿ. ಎತ್ತು ಗಾಡಿ. ಥ್ಯಾಂಕ್ ಯು ಸರ್. ಅದು ನಡಿ. ಥ್ಯಾಂಕ್ ಯು ಸರ್. ಏ, ಮನೆ ಬಾರ ಇಲ್ಲಿ. ಮದ್ವೆ ಆದ್ಮೇಲೆ ಬೀಗಿರು ಹುಟ್ಟಿಕ್ಕೆ ನಾನೇನ್ ಕರೆಯೋದು ಮರಿಬೇಡಪ್ಪ. ಹೋಗಿ 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 ವಾಲೆ 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 ಗಾಡಿ ವಾಲೆ. ಚೂರ್ ಕೊಡ್ರಿ, ಒಂದ್ 5 ರೂಪಾಯಿ ಕಾಪಿ ಟೀಗೆ ಕೊಡ್ರ. ಮಾಮ ಇದೇ ಅಡ್ರೆಸ್ ಕೇಳ್ಕೊಂಬ, ನಾನು ಹಿಂದೆ ಲಗೇಜ್ ಇಳಿಸ್ತೀನಿ. ಇದು ಬೇರೆ. ನಮಸ್ತೆ ಮೇಡಮ್. ನಮಸ್ತೆ. 3626 ನಿಮ್ದೇನೆ ಮೇಡಮ್? ಯಾಕೆ? ಮನೆ ಮೇಡಮ್. ಮನೇನಾ? ಹಾ ಹೌದು. ಹೌದು. ಒಂದು 40 ಇಂಚ್ LED ಟಿವಿ ಕಳ್ಸಿದ್ದಾರೆ. ಟಿವಿನ ಯಾರ್ ಕಳ್ಸಿದ್ರು? ನಾನೇ ಕಳಿಸ್ತೇನೆ, ಮೆಜಮಾನ ಕಳ್ಸಿದ್ದಾರೆ. ನಮ್ಮ ಯಜಮಾನ್ರು ಓಡೋಗಿ 3 ವರ್ಷ ಆಗೋಯ್ತು. ಹಂಗಾರೆ ಇದು ಯಾಕೆ ಕಣ್ ಕಾಣಲ್ವಾ? ಸರಿಯಾಗಿ ನೋಡಕ್ ಆಗಲ್ವಾ? ಇದು ಬಾರ್ ಎ ಮೇಲ್ಗಡೆ. ಬಾರ ಎಲ್ಲ ಬಿಟ್ಬಿಡಿದೀನಿ ಮೇಡಮ್. ಆಯ್ತು ಮೇಡಮ್. ಮನೇಲಿ ಒಬ್ಬರೇ ಇದ್ರೆ ಬೇಜಾರಾಗಲ್ವಾ? ನನ್ ಗಂಡ ಏನಿಗೆ ಕೊಡೋದ ಗೊತ್ತಾ? ಯಾಕೋ? ನಾನು ಇನ್ನೊಬ್ಬ ಬಾಯ್ ಫ್ರೆಂಡ್ ಕರ್ಕೊಂಡ್ ಬಂದಿದ್ದಕ್ಕೆ ಓಡೋಗ್ಬಿಟ್ಟ. ನಮಸ್ತೆ ಮೇಡಮ್. ಮೇಲ್ ಹೋಗು. ಆಯ್ತು ನನ್ನ ಮೇಡಮ್. ಹತ್ರ ಕೇಳ್ದಂಗ್ ಕೇಳ್ಬಿಟ್ಯಾ? ಹೆಂಗಸರು ಸಿಕ್ಕಾಪಟ್ಟೆ ಫಾಸ್ಟ್. ಬಾಗ್ಲಾಕೊಂಬಿಟ್ರು ಬರಪ್ಪ. ಪಾಂಡ್ LED ಅಂತಾರೆ ಸುಮ್ಮನೆ. ಮಾಮ ಹುಷಾರು, ಬೆಲ್ಲಿಗೆ. ಮೇಲ್ಗೆ ಏನಿದು ಬಂಗಾರ ಬೆಳ್ಳಿ ಬಾರ ನನ್ನ ಹತ್ರ ಹಾಕ್ಬಿಡಪ್ಪ. ನನ್ ಕೈಲಾಗಲ್ಲಪ್ಪ, ಇದು ಹಿಮಾಲಯ ಪರ್ವತ ಚಾಮುಂಡಿ ಬೆಟ್ಟ. ತಗೊಂಡೋಗು, ಅಷ್ಟೇ ನನ್ ಕೈಲಾಗೋದು. ಅಷ್ಟೇ ಹೋಗು. ಎಲ್ಲಾದ್ರೂ ಕುಡ್ಕೊಂಡು ಮಲ್ಕೋ ಹೋಗು. ಇಲ್ಲೇ ಕುತ್ಕೊಂಡೆ ಮಲ್ಕೊಡ್ತೀನಿ, ಹೋಗಲ್ಲ. ಅಯ್ಯೋ ಕೈ ಕೊಡ್ತೀಯಲ್ಲ ನನಗೆ? ಏ, ಅದೇ ಯಾವ್ದಾದ್ರು ಕಳ್ಳು ಮಾಲ್ ಸಿಗುತ್ತೆ ಮೇಲೆ ಅಂತ ಹೇಳಿದ್ರೆ ಎದ್ದು ಬಿದ್ದು ಓಡಕ್ ತರ್ತಿದ್ದೇನೋ ಅಲ್ವಾ ನೀನು? ಕಣ ತತ್ತೀನಿ ಅದ್ರಲ್ಲಿರೋ ಸುಖ ಇದ್ರಲ್ಲಿ ಐತೇನಾ? ಹೋಗ ಸುಮ್ಗೆ ಹೋಗ ನಾನು ಇಲ್ಲೇ ನಿಂತ್ಕೊಂಡೆ ಮಲ್ಕೋತೀನಿ, ಹೋಗಲ್ಲ. ಮಾಮಮ್ಮ ಒಂದ್ ಸ್ವಲ್ಪ ತಳ್ಳು. ನಮ್ ತಾಯಿ ಸುತ್ತ ದೇವರಾಣಿಗೂ ನಾನು ಬರಲ್ಲ ಕಣ, ಹೋಗ ಹಂಗೆ ಒಳ್ಳೆ. ಸಾರಿ ಸರಿ, ಗೊತ್ತಾಗಲಿಲ್ಲ ಕೆಲಸ ಯಜಮಾನರು ಸತ್ತೋದ್ರ? ಯಾಕೆ ಮೇಡಮ್ ಹಂಗಂತೀರಾ? ನಿಮ್ಗೆ ಫುಲ್ ಲೆವೆಲ್ ಒಂದು ಟಿವಿ ಕಳ್ಸವ್ರೆ. ಟಿವಿನ 3D ಮೇಡಮ್. ಆನೆ, ಸಿಂಹ, ಒಂಟೆ, ಜಿರಾಪೆ ಎಲ್ಲ ಎಡೆ ಎತ್ಕೊಂಡು ನಿಮ್ ಕಣ್ ಮುಂದೆ ಬರ್ತದೆ. ಬನ್ನಿ 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 ಬನ್ನಿ. ಒಂದ್ ನಿಮಿಷ ಫೋನ್ ಬಂತು ಒಂದ್ ನಿಮಿಷ ಮೇಡಮ್. ಯಾಕೆ? ಮೇಡಮ್ ಫೋನ್ ಬಂದಿದೆ ಮೇಡಮ್. ಮೇಡಮ್ ಏನೂ ಇಲ್ವಾ? ಏನು? ಹಲೋ, ಕೊಡ್ತೀನಿ ಬಾರಪ್ಪ. ರುಕ್ಕು ಹೇಳು. ಏನ ರಾಂಗ್ ಅಡ್ರೆಸ್? ಹೌದಾ, ಬೇರೆ. ಸರಿ 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 ರುಕ್ಕು, ಆಮೇಲೆ ಮಾಡ್ತೀನಿ. ಏನ ಮಾಮ ಇದು ರಾಂಗ್ ಅಡ್ರೆಸ್. ಮತ್ತೆ ಈ ಅಡ್ರೆಸ್? ಇದು ವೈಫ್ದು. ಮತ್ತೆ ಟಿವಿ ನಮ್ಮ ಅಡ್ರೆಸ್ ಇದೆ. ಒಳ್ಳೆ ದುರ್ಯೋಧನ ತಮ್ಮ ಇದ್ದಂಗಳು ನಡೆಯೋ. ಬನ್ನಿ ಬನ್ನಿ ಟಿವಿ. ಅಯ್ಯೋ ಬನ್ನಿ ಬನ್ನಿ, ಇಲ್ಲಿಡಿ. ಮೇಡಮ್ ಬಿಲ್ಲು. ಮನೆ ಸೂಪರ್ ಆಗಿದೆ ಮೇಡಮ್. ಸೆಕೆಂಡ್ ಹ್ಯಾಂಡ್ ಆದ್ರೂ ಫಸ್ಟ್ ಹ್ಯಾಂಡ್ ಹಿಡಿದು ಬಿಟ್ಟಿದ್ದೀರಾ? ಏ ಯಾರಲ್ಲಿ ಸೆಕೆಂಡ್ ಹ್ಯಾಂಡ್ ಅಂತ? ತಾವಾನೆ ಫಸ್ಟ್ ಹ್ಯಾಂಡ್. ಯಜಮಾನರು ಸೆಕೆಂಡ್ ಹ್ಯಾಂಡ್ ಮೇಡಮ್ 3D ಟಿವಿ, ಫಸ್ಟ್ ಕ್ಲಾಸ್ ಟಿವಿ. ಟಿಪ್ಸ್ ಎಷ್ಟು ಕೊಡ್ತೀರಾ ಮೇಡಮ್? ಏ ಟಿಪ್ಸ್ ತಾನೆ, ಎಷ್ಟ್ ಬೇಕು ನಿಮ್ಗೆ? 500 ರೂಪಾಯಿ ಮೇಡಮ್. ಏ ಅಷ್ಟೇನಾ? 1000ನೇ ಕೊಡ್ತೀನಿ ಬಿಡಿ. ಮೇಡಮ್ ನಿಮ್ದು ವಿಶಾಲ ಹೃದಯ ಮೇಡಮ್ ನಿಮ್ದು. ಓಪನ್ ಮಾಡಿ. ನನಗೆ ಹೇಳ್ತೀರಾ? ಏನಪ್ಪ ನೀನು ನಮ್ಮ ಸಂತಾನಕ್ಕೆ ಸಂಸ್ಕಾರ ತಂದ್ಬಿಟ್ಟಿದೆ. ಅದೇ ಮತ್ತೆ ಇವಾಗ ನಿಂದು
ಮೇಡಮ್ ನೀರ್ ಬೇಕಿತ್ತಲ್ಲ ಮೇಡಮ್. ಹಾ ಖಂಡಿತ. ಗಲಗಂಜಿ ಟಿವಿಯಲ್ಲಿ ಹೊಡೆದೋಗಿದ್ದು ಕಣ. ಹೊಡೆದೋಗ್ಬಿಟ್ಟಿದ್ಯಾ? ಕಟ್ಟು 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 ಕಟ್ಟು. ತಗೊಳ್ಳಿ ನೀರು. ಇಲ್ಲ ಮೇಡಮ್, ಬಾಯಾರಿಕೆ ಸರೋಯ್ತು. ಮೇಡಮ್ ಹೌದು, ಮತ್ತೆ ನನಗೂ ನೀರ್ ತರ ಕೇಳಿದ್ರಿ. ಸುಮ್ನೆ ಹೇಳ್ದೆ. ಹೌದು ಮೇಡಮ್. ಓಪನ್ ಮಾಡ್ತೀನಿ ಅಂದ್ರಿ. ಅದೇ ಮೇಡಮ್ ಓಪನ್ ಮಾಡ ಅಂತಿದ್ದೆ, ತಗೊಂಡ್ಬಿಟ್ರೆ. ಮೇಡಮ್ ಹಂಗಲ್ಲ ಮೇಡಮ್, ನಾವೆಲ್ಲ ಓಪನ್ ಮಾಡಂಗಿಲ್ಲ ಮೇಡಮ್. ನಮ್ದು ಬರೀ ಡೆಲಿವರಿ ಅಷ್ಟೇ ಮೇಡಮ್. ಹೌದು ಎಲೆಕ್ಟ್ರಿಷಿಯನ್ ಬರ್ತಾರೆ, ಓಪನ್ ಮಾಡ್ತಾರೆ, ತಗಲಾಕ್ತಾರೆ. ಆಮೇಲೆ ನೀವು 3D ಗ್ಲಾಸ್ ಹಾಕೊಂಡು ಪಿಕ್ಚರ್ ನೋಡ್ಬೋದು. ಸರಿ, ಮತ್ತೆ ಬೇಗ ಹೋಗ್ ಅದೇ ಕಳ್ಸಿ. ಮೇಡಮ್ ಮೇಡಮ್ ಟಿಪ್ಸ್ ಮೇಡಮ್ Tips ಆ? ಹೌದು ಮೇಡಮ್. ಅಯ್ಯೋ ಥ್ಯಾಂಕ್ ಯು ಮೇಡಮ್. ಸರಿ ಸರಿ, electrician ನ ಬೇಗ ಕಳ್ಸಿ. ನೀವೇನ್ರಿ ಇಲ್ಲಿ? ಸರ್ ನಾವು ಟಿವಿ ಡೆಲಿವರಿ ಮಾಡಕ್ ಬಂದಿದ್ದೀವಿ ಸರ್. ಸರಿ ಸರ್. ಡಾರ್ಲಿಂಗ್, Hi darling, TV ಸೂಪರ್ ಆಗಿದೆ. ತುಂಬಾ ಕಾಸ್ಟ್ಲಿ ಟಿವಿ, ನಿನ್ಗೋಸ್ಕರ ತರಿಸಿದೀನಿ. ಇದು ನನ್ನ ಮನೆ ಕಡೆ. ಸೂಪರ್ ಆಗಿದೆ. ಶೀಸ್ ಮೈ ವೈಫ್ ಡಾ. ಇವ್ರಿಗೆ ಡಬಲ್ ಇದಾರಲ್ಲ ಅವರು. ಅದು ಟಿವಿದು ಬಿಲ್ ಎಲ್ಲ ಕರೆಕ್ಟ್ ಆಗಿದೆ, ಚೆಕ್ ಮಾಡು. ಹಾ ಮಾಡ್ತೀನಿ. ಇವ್ರಿಗಿಂತ ಡಬಲ್ ಇದಾರಲ್ಲ, WW ಅಂತಾರ ಅವರು. ಬಾಯಿ, ಇದು ಎರಡನೇದು, ಅದು ಒಂದೇದು. ನೀವ್ ಯಾಕ್ರು ಅಲ್ಲಿಗೆ ಹೋಗಿದ್ರಿ? ಸರ್ ನೀವೇ ಫಸ್ಟ್ ಆ ಅಡ್ರೆಸ್ ಕೊಟ್ರಂತೆ, ಆಮೇಲೆ ರಾಂಗ್ ಅಡ್ರೆಸ್ ಅಂದ್ಬಿಟ್ಟು ಇಲ್ಲಿಗೆ ರೈಟ್ ಅಡ್ರೆಸ್ ಅಂದ್ಬಿಟ್ಟು ಕೊಟ್ಟು ಕಳ್ಸಿದಾರೆ. ಲೇ, ಅವಳಿಗೆ ಗೊತ್ತಿಲ್ಲದೆ ಇವಳಿಗೆ ಗೊತ್ತಿಲ್ಲದೆ ಅವಳೇ ಮೇಂಟೈನ್ ಮಾಡ್ತಾ ಇದ್ದೀನಿ ಕಣ್ಣ. ಹೌದಾ? ಅವರೇ ಸರ್ ನಿಮ್ ದೊಡ್ಡಪ್ಪನ್ ತರ ಇದಾರೆ. ಅದು ಬ್ಯಾಕ್ ಶಾಟ್ ನೋಡಿ ಏನ್ ಮಾಡ್ಬಿಟ್ಟೆ ಕಣ. ನೋಡಿದ್ಮೇಲೆ ಏನು ನೀನು ನನಗ್ ಮಾತ್ರ ಕಟ್ಕೊಂಡಿರೋಳಿಗೆ ಹೋಗಿ ಹೋಗಿ ಕಿತ್ತೋಗಿರೋ ಸರ ತಂದು ಹಾಕಿದ್ಯಾ? ಅವಳು ಮಾತ್ರ ಕಾಸು ಸರ, ನನಗೆ ಕಿತ್ತೋಗಿರೋ ಸೀರೆ, ಅವಳು ಮಾತ್ರ ರೇಷ್ಮೆ ಸೀರೆ. ಏನು ಎಷ್ಟು ದಿನ ನಡೀತಾ ಇದೀನಿ ನಾವು ವ್ಯವಹಾರ? ಹೇಳು, ಬಾಯ್ ಮುಚ್ಚು, ಬಾಯ್ ಮುಚ್ಚು. ಇವಳೆ ನಾನು ಸೌತಿ. ಯಾವಳಗೆ ಇವಳೊಂದು ಬಾಯಾಗೆ ಮೋನಿಕ ಇಟ್ಬಿಡ್ತೀನಿ. ಏನೇ ಕುಳ್ಳಿ, ನನಗನ್ನ ಕುಳ್ಗಿದ್ದಾನೆ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸುಮ್ಮನೆ ಬಿಡಲ್ಲ. ಬಿಡ್ರಿ, ನೀವು ಹೋಗ್ರಿ ಆ ಕಡೆಗೆ. ಸಾಮಾನ್ಯದಲ್ಲ ಕಡೆ. ಎಲ್ಲ ಆಗಿದೆ ಟಿವಿಯಿಂದ. ಈ ಟಿವಿಯಿಂದಲೇ ಎಲ್ಲ ಆಗಿದ್ದು, ಎಲ್ಲ ಆಗಿದೆ ಟಿವಿಯಿಂದ. ನನಗ್ ಮಾತ್ರ ಬ್ಲಾಕ್ ಅಂಡ್ ವೈಟ್ ಟಿವಿ, ಇವಳು ಮಾತ್ರ 3D ಟಿವಿನ. ಇದು ಸುಮ್ಮನೆ ಬಿಡ್ತೀನಿ ನಾನು. ಇದನ್ನ ನಾನು ಏನ್ ಮಾಡ್ತೀನಿ ನೋಡ್ತಾ ಇರಿ. ಹೊಡೆದೋಗಿರೋ ಟಿವಿನ ಬಿಸಾಕ್ಬಿಟ್ಟು ನಾವು ಸೇಫ್ ಆಗ್ಬಿಟ್ವಿ. ಮೊದ್ಲೇ ಹೊಡೆದಾಗಿತ್ತ? ಯಾರು ಹೊಡೆದಾಗಿದ್ರ? ನನ್ನ ಇಬ್ಬರು ಹೆಂಡ್ತೀರ್ ಮತ್ತಿನ ತಂದಾಕ್ಬಿಟ್ಟು ಟಿವಿ ಮೇಲೆ ಹೊಡೆದಾಕಿದ್ರ. ನಿಮ್ಮನ್ನ ಶೂಟ್ ಸರ್ ಅಲ್ಲ ಸರ್, ಚಿಕನ್ ಬಿದ್ದೋದು. ಮಾಮ ಇನ್ನೊಂದು ಹಾಫ್ ಬಾಟ್ಲು ತಗೊಂಬರ್ಲಾ? ನಿಂತರಿ ನಿಂಗೆ ನಂದರೆ ನಂಗೆ ಅಷ್ಟೇ ಈಗ. ಮಾತ್ ಕೇಳೋ, ಆಣೆ ಮಾಡ್ಬಿಟ್ಟಿದೀವಿ ಕಣ. ಏನು ನೀನು ಪ್ರಾಮಿಸ್ ಮಾಡಿ ಆಣೆ ಮಾಡ್ಬಿಟ್ಟೆ ಅಂತ ನಾನು ಪ್ರಾಣ ಕೊಡಕ್ ಆಗುತ್ತೇನಲ್ಲ? ಅನ್ಯಾರ ಅವನು ಪೆನ್ಸಿಲ್ ಬರ್ಕೋತಾನಲ್ಲ, ಕಾಮಿಡಿ ಇನ್ಸ್ಪೆಕ್ಟ್ರು, ಅವನು ಕಸಬ್, ಅವನ್ಗೆ ಗುರಿ ಇಕ್ಕಕ್ ಬರಲ್ಲ, ಗೊತ್ತು ಗುರಿ ಇಲ್ಲ ಅವನ್ಗೆ. ಅವಾಗ ಮಿಷಿನ್ ನಲ್ಲಿ ಡಮ 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 ಅನ್ಸ್ಬಿಟ್ಟ. ಅವತ್ತು ಅವ್ನ ಕೈ ಶಿವಾಜಿನಗರ್ ಗನ್ನಿತ್ತು, ಇಲ್ಲ ನನ್ನ ಬ್ಯಾಕ್ ಹೋಗ್ಬಿಡೋದು ಗೊತ್ತಾ? ಅಯ್ಯೋ ನಡ ನ್ಯಾಯಕ್ಕೆ ಕಾಲ ಇಲ್ಲ ಕಣ. ನಮ್ ಕತ್ರಿನೇ ಕರೆಕ್ಟ್. ಇಲ್ಲೇ ಮಾಮ, ನೀನ್ ಕತ್ರಿ ಹಿಡಿದ್ಬಿಟ್ರೆ ನನ್ನ ಪ್ರೀತಿ ಕಟ್ಟಾಬಿಡ್ತ್ಕೊಂಡು ಮದ್ವೆ ಆಗೋವರೆಗೂ ಮೇಂಟೈನ್ ಮಾಡಿ, ಆಮೇಲೆ ನಾನು ಹೆಂಗೋ ಮೇಂಟೈನ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್, ಮದ್ವೆ ಆಗೋವರೆಗೂ ಸುಮ್ಮನೆ ಅಷ್ಟೇ ಅಷ್ಟೇ. ಮದ್ವೆ ಆಗೋವರ್ಗು? ಹೌದೌದು, ನಿಜ ನಿಜ, ಮದ್ವೆ ಆಗೋವರೆಗೂ ಇದೇ ಮಾತಾ? ಇದೇ ಮಾತು ಮಾಮ. ಆಯ್ತು, ಮದ್ವೆ ಆಗೋವರ್ಗು ಮುಂದೆ ಮಾತು. ಮದ್ವೆ ಆಗೋವರೆಗೂ ಸುಮ್ಮನೆ. ಆಯ್ತು, ಬೇರೆ ಕಡೆ ಶಿಫ್ಟ್ ಮಾಡ್ತೀವಪ್ಪ, ಬಾಂಬೆ ಡೆಲ್ಲಿಗೆ ಎಲ್ಲ ನಾವು ಹೋಗ್ಬಿಡ್ತೀವಿ. ಮದ್ವೆ ಆಗೋವರೆಗೂ ಸುಮ್ಮನೆ. ಆಯ್ತು ಆಯ್ತು, ನಮ್ಮನ್ನ ಇವಾಗ ಅಪ್ಲೈನ್ಸ್ ಜಾಡ್ಸಿ ಒದ್ದೋಡಿಸ್ಬಿಟ್ರು.